ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬಹಳಷ್ಟು ಯಂಗ್ ಜನ್ರೇಷನ್ಗೆ ಇರುವ ಒಂದು ಸಮಸ್ಯೆ. ಯಾವ ಸಮಸ್ಯೆ ಅಂದರೆ ಮಾಸ್ಟರ್ಬೇಷನ್ ಮಾಡದೇ ಇರುವುದರಿಂದ ಆಗುವ ಲಾಭಗಳು ಮತ್ತು ಮಾಸ್ಟರ್ಬೇಷನ್ ಮಾಡದೇ ಇರುವುದರಿಂದ ಆಗುವ ನಷ್ಟಗಳು ಅವು ಯಾವುವು ಅಂತ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮಾಸ್ಟರ್ಬೇಷನ್ ಮಾಡಿದರೆ ಏನಾಗುತ್ತೆ, ಮಾಡದಿಲ್ಲ ಅಂದ್ರೂ ಏನಾಗುತ್ತೆ ಅನ್ನುವ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಬನ್ನಿ. ಹಾಗಾದರೆ ಮಾಸ್ಟರ್ಬೇಷನ್ ಮಾಡದೇ ಇರುವುದರಿಂದ ಲಾಭಗಳು ಅವು ಏನಿವೆ? ಮಾನಸಿಕ ನಿಯಂತ್ರಣ ಹೆಚ್ಚಾಗುತ್ತದೆ, ಅಂದರೆ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಹೆಚ್ಚಾಗುತ್ತದೆ. ಸ್ವಯಂ ನಿಯಂತ್ರಣ ಸೆಲ್ಫ್ ಕಂಟ್ರೋಲ್ ಬಲವಾಗುತ್ತದೆ. ಎರಡನೇದು, ಶಕ್ತಿ ಮತ್ತು ಗಮನ ಹೆಚ್ಚಾಗುತ್ತದೆ. ಕೆಲವರಿಗೆ ಹೆಚ್ಚು ಎನರ್ಜಿ ಮತ್ತು ಪೋಷಕ ಇರುವಂತೆ ಅನಿಸುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುವುದು. ಕೆಲವರು ಇದರಿಂದ ತಮ್ಮ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟುಕೊಳ್ಳುತ್ತಾರೆ. ಆಮೇಲೆ ಮತ್ತೊಂದು ಪಾಯಿಂಟ್ ಅಂದರೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ದೃಷ್ಟಿಯಿಂದ ಲಾಭ. ಕೆಲ ಧರ್ಮಗಳಲ್ಲಿ ಇದನ್ನು ತಪ್ಪಿಸುವುದು ಒಳ್ಳೆಯದು ಎಂದು ನಂಬುತ್ತಾರೆ. ಹಾಗಾದರೆ ಮಾಸ್ಟರ್ಬೇಷನ್ ಮಾಡುವುದರಿಂದ ಆಗುವ ನಷ್ಟಗಳು ಏನೇನು? ಹಾಗಾದರೆ ನೋಡೋಣ ಬನ್ನಿ. ಒಂದನೇದು, ಒತ್ತಡ, ಸ್ಟ್ರೆಸ್ ಹೆಚ್ಚಾಗುವುದು. ಮಾಸ್ಟರ್ಬೇಷನ್ ಒಂದು ಸಹಜವಾದ ಒತ್ತಡ ಕಡಿಮೆ ಮಾಡುವ ವಿಧಾನ. ಮಾಡದೇ ಇದ್ದರೆ ಕೆಲವರಿಗೆ ಟೆನ್ಷನ್ ಹೆಚ್ಚಾಗುವುದು. ಹಾಗಾದರೆ ಎರಡನೇದು, ಲೈಂಗಿಕ ಆಸಕ್ತಿ ಹೆಚ್ಚಾಗಬಹುದು. ದೇಹದಲ್ಲಿ ಹಾರ್ಮೋನ್ ಪರಿಣಾಮದಿಂದ ಇಚ್ಛೆಗಳು ಹೆಚ್ಚಾಗುವುದು, ಅಂದರೆ ಮಾಡಬೇಕು ಅಂತ ಒಂದು ಇಚ್ಛೆಗಳು ಹೆಚ್ಚಾಗುತ್ತವೆ. ಮೂರನೇದು, ನಿದ್ರೆ ಸಮಸ್ಯೆ ಆಗಬಹುದು. ಕೆಲವರಿಗೆ ಇದು ನಿದ್ರೆ ಸಹಾಯ ಮಾಡುತ್ತದೆ. ಮಾಡದೇ ಇದ್ದರೆ ನಿದ್ದೆ ಕಷ್ಟವಾಗುವುದು. ಮುಖ್ಯ ಸತ್ಯ ಅಂದರೆ ಇಂಪಾರ್ಟೆಂಟ್ ಟ್ರೂತ್. ಇದು ವೈದ್ಯಕೀಯವಾಗಿ ಮಾಸ್ಟರ್ಬೇಷನ್ ಸಾಮಾನ್ಯ ಮತ್ತು ಸುರಕ್ಷಿತ. ಹೆಚ್ಚು ಮಾಡುವುದು ಮಾತ್ರ ಸಮಸ್ಯೆ ಉಂಟು ಮಾಡಬಹುದು. ಸಂಪೂರ್ಣ ಬಿಡುವುದು ಅಥವಾ ಮಾಡುವುದು ಇದು ನಿಮ್ಮ ವೈಯಕ್ತಿಕ ಆಯ್ಕೆ. ಸರಳವಾಗಿ ಹೇಳುವುದೆಂದರೆ ಮಾಡಿದ್ರೂ ಸರಿಯೇ, ಮಾಡದಿದ್ದರೂ ಸರಿಯೇ. ಮಿತಿ ಅಂದರೆ ಬ್ಯಾಲೆನ್ಸ್ ಮುಖ್ಯ. ನಿಮ್ಮ ದೈನಂದಿನ ಜೀವನ, ಆರೋಗ್ಯ, ಕೆಲಸ ಅಡ್ಡಿಯಾಗದ ಮಟ್ಟದಲ್ಲಿ ಇರಬೇಕು. ವಿಡಿಯೋ ಚೆನ್ನಾಗಿ ಅನಿಸಿದರೆ ಇಂಥ ನಾಲೆಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.